ಆಕಾಶವಾಣಿ ಮೈಸೂರು. ನಾಟಕ ವ್ಯಾನಿಟಿ ಬ್ಯಾಗ್. ಮೂಲ ಇಂಗ್ಲಿಷ್ ಕಥೆ ಆಸ್ಕರ್ ವೈಲ್ಡ್. ರೇಡಿಯೋ ರೂಪಾಂತರ HR ಚಂದ್ರವದನರಾವ್. ನಿರ್ದೇಶನ ಹಾಗೂ ನಿರ್ಮಾಣ ಉಮೇಶ್ SS. ಕೇಳಿ ನಾಟಕ ವ್ಯಾನಿಟಿ ಬ್ಯಾಗ್. ಕೃಷ್ಣ ಪ್ರಸಾದ್ ಬಂದವರೇ, ಏನು ಹೇಳಿ ಅಮ್ಮ ಅವರೇ? ಒಳಗೆ ಕಳಿಸು. ಆಯ್ತು ಅಮ್ಮ. ನಮಸ್ಕಾರ ಜಯಂತಿ ಮೂರ್ತಿಗೆ. ನಮಸ್ಕಾರ ಕೃಷ್ಣ ಸರ್. ಮೂರ್ತಿ ಕಳಿಸಿದ ಇನ್ವಿಟೇಷನ್ ತಲುಪಿರ್ಬೇಕು. ಯಾವುದು? ನಾನು ಊರಲ್ಲೇ ಇರಲಿಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಬಂದೆ. ಪೋಸ್ಟ್ ಕೂಡ ನೋಡದೆ ನಿಮ್ಮನ್ನೇ ನೋಡಕ್ ಬಂದ್ಬಿಟ್ಟೆ. ಅಂದ ಹಾಗೆ ಏನ್ ವಿಶೇಷ? ಇವತ್ತು ನನ್ನ ಬರ್ತ್ಡೇ. ಸಂಜೆ ಒಂದು ಪುಟ್ಟ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಅದಕ್ಕೆ ಕೆಲವೇ ಜನ ಅತಿಥಿಗಳು. ನನಗೂ ಇನ್ವಿಟೇಷನ್ ಕಳಿಸಿದ್ದೀರಿ, ತುಂಬಾ ಸಂತೋಷ. ಇವತ್ತು ನಿಮ್ಮ ಹುಟ್ಟು ಹಬ್ಬ. ನಿಮ್ಮ ಮನೆ ಮುಂದಿನ ರಸ್ತೆಗೆಲ್ಲ ಗುಲಾಬಿ ಹಾಸಿ ನೀವು ಆ ಹೂವುಗಳ ಮೇಲೆ ನಡ್ಕೊಂಡ್ಬರುವಂತೆ ಮಾಡ್ತಿದ್ದೆ. ಹೊಗಳಿಕೆ ಸಾಕು. ಹೊಗಳಿ ಒಬ್ಬ ಹೆಂಗಸನ್ ಸಂತೋಷ ಪಡಿಸಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು ಕೃಷ್ಣ ಪ್ರಸಾದ್. ಸಂಜೆ ಬಿಸಿಲು ಮಚ್ಚಿನ ಮೇಲೆ ಜಮಖಾನ ಹಾಕ್ಬೇಕೆ ಅಂತ ಕೇಳ್ತಾವ್ರೆ, ಏನ್ ಹೇಳಿ ಅಮ್ಮ ಅವರೇ? ಕೃಷ್ಣ ಪ್ರಸಾದ್, ಸಂಜೆ ಮಳೆ ಬರ್ಲಾರ್ದು ಅಲ್ವೇ? ನಿಮ್ಮ ಬರ್ತ್ಡೇ ಫಂಕ್ಷನ್ ಇರುವಾಗ ಮಳೆ ಬರೋದು ಅಂದ್ರೇನು? ಖಂಡಿತ ಬರೋದಿಲ್ಲ. ಪಾಪಣ್ಣ, ಅವ್ರಿಗೆ ಜಮಖಾನ ಹಾಕೋಕ್ ಹೇಳು. ಮೇಜಿನ ಮೇಲೆ ಹೊಸ ವ್ಯಾನಿಟಿ ಬ್ಯಾಗ್ ಕಾಣಿಸ್ತಾ ಇದೆ, ನೋಡ್ಬಹುದಾ? ಓ ಶ್ಯೂರ್. ತುಂಬಾ ಚೆನ್ನಾಗಿದೆ, ಮೊಸಳೆ ಚರ್ಮದಿಂದ ಮಾಡಿದ್ದು. ಇಲ್ಲಿ ಮೇಲೆ ನಿಮ್ಮ ಹೆಸರು ಇದೆ. ಹಾ ಹೌದು, ನನ್ ಹುಟ್ಟುಹಬ್ಬಕ್ಕೆ ಅಂತ ಒಂದು ರೇಷ್ಮೆ ಸೀರೆನು ಈ ವ್ಯಾನಿಟಿ ಬ್ಯಾಗ್ನು ಮೂರ್ತಿನೇ ಪ್ರೆಸೆಂಟ್ ಮಾಡಿದ್ರು. ಚೆನ್ನಾಗಿದೆ, ಸಂತೋಷ. ಕೆಲವರು ತಮ್ಮ ಪತ್ನಿಯರಿಗೆ ವಾರ್ಷಿಕೋತ್ಸವದ ದಿನ, ಹುಟ್ಟುಹಬ್ಬದ ದಿನ ಏನಾದರೂ ಚಿನ್ನದ ಒಡವೆಗಳನ್ನ, ರೇಷ್ಮೆ ಸೀರೆಗಳನ್ನ ಉಡುಗೊರೆಯಾಗಿ ತಂದೆ ಕೊಡ್ತಾರೆ. ಆದರೆ ಬೇರೆಯವರೊಂದಿಗೆ ಇನ್ನೊಂದು ಸಂಸಾರ ನಡೆಸ್ತಾ ಇರ್ತಾರೆ. ಅಂಥವ್ರನ್ನ ಏನನ್ಬೇಕು? ಇಂಥ ವಿಷಯಗಳನ್ನ ಕೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ. ಅಲ್ಲ, ಆಗ ಅದವಳು ಏನ್ ಮಾಡ್ಬೇಕು? ಮುಯ್ಯಿಗೆ ಮುಯ್ಯಿ. ಇಲ್ಲ. ಹಾಗಾದ್ರೆ ನೀವು ಸಂಪ್ರದಾಯವಾದಿಗಳು ಇರಬಹುದು. ಇದಕ್ಕೆ ಕಾರಣ ನಾನು ಬೆಳೆದ ರೀತಿ. ಚಿಕ್ಕವಳಿದ್ದಾಗಲೇ ನಾನು ನನ್ನ ತಾಯಿನ ಕಳೆದುಕೊಂಡೆ. ನನ್ನ ದೊಡ್ಡಮ್ಮ ನನ್ನನ್ನು ಬೆಳೆಸಿದ್ರು. ಅವರು ನನಗೆ ಕೆಲವು ಸತ್ಸಂಪ್ರದಾಯಗಳನ್ನ ಹೇಳ್ಕೊಟ್ರು. ಜಯಂತಿ, ಜನರನ್ನ ಒಳ್ಳೆಯವರು ಕೆಟ್ಟವರು ಅಂತ ವಿಭಜಿಸೋದು ಸರಿಯಲ್ಲ. ಹಲವು ಬಾರಿ ಒಳ್ಳೆಯವರು ಅನ್ನಿಸ್ಕೊಂಡವರು ಕೆಟ್ಟದ್ದನ್ನು ಮಾಡ್ತಾರೆ, ಕೆಟ್ಟವರು ಒಳ್ಳೆಯದನ್ನು ಮಾಡ್ತಾರೆ. ಇರಬಹುದು, ಆದರೆ ಕೆಟ್ಟವರು ಅಂತ ಅನ್ಸ್ಕೊಂಡವ್ರ ಸಹವಾಸನೇ ನನಗೆ ಬೇಡ. ಮಾಜಿ ಮಂತ್ರಿ ದಿನಕರ್ ಅವ್ರ ಪತ್ನಿ ಉಷಾ ಬಂದವ್ರೆ ಅಮ್ಮ ಅವರೇ. ಹಾ, ಒಳಗೆ ಕಳಿಸು. ನಮಸ್ಕಾರ ಜಯಂತಿ, ಹೇಗಿದ್ದೀರಿ? ನಮಸ್ಕಾರ ಉಷಾ. ಇವರು ಕೃಷ್ಣ ಪ್ರಸಾದ್ ಅಂತ, ಭಾರಿ ಇಂಡಸ್ಟ್ರಿಯಲಿಸ್ಟು, ಶ್ರೀಮಂತರು. ಜಯಂತಿ ಅವರೇ, ದಿನಕರ್ ದಂಪತಿಗಳು ನಮಗ್ ತುಂಬಾ ಬೇಕಾದವರು. ರಾಜಕಾರಣಿಗಳ ಸ್ನೇಹ ನಮಗೆ ಅವಶ್ಯಕ. ಉಷಾ ಅವರು ಕೂಡ ಒಳ್ಳೆಯ ಹೋಸ್ಟೆಸ್. ಕೃಷ್ಣ ಪ್ರಸಾದ್ಗೆ ಹೊಗಳಿಕೆ ಅನ್ನೋದು ರಕ್ತಗತವಾಗಿ ಬಂದಿದೆ ನೋಡಿ. ಜಯಂತಿ, ಸಂಜೆ ಪಾರ್ಟಿಗೆ ಅರೇಂಜ್ಮೆಂಟ್ಸ್ ಹೇಗಾಗ್ತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿರಿ. ನಿಮ್ಮ ಯಜಮಾನ್ರು ಸದ್ದಿಲ್ಲ? ಹೂವು, ಹಣ್ಣು, ಕೇಕು ಎಲ್ಲ ನಾನೇ ತರ್ತೀನಿ ಅಂತ ಮಾರ್ಕೆಟ್ಗೆ ಹೋಗಿದ್ದಾರೆ. ಜಯಂತಿ, ಇನ್ನು ನಾನು ಸಂಜೆ ಬರ್ತೇನೆ. ನಮಸ್ಕಾರ ಉಷಾ, ನಾನು ಬರ್ತೇನೆ. ಓಕೆ. ಜಯಂತಿ, ಸಮಾಜದಲ್ಲಿ ಕೃಷ್ಣ ಪ್ರಸಾದ್ಗೆ ಒಳ್ಳೆ ಸ್ಥಾನ ಇದೆ. ವಿದ್ಯಾವಂತ, ಶ್ರೀಮಂತ, ನೋಡೋದಕ್ಕೂ ಪರವಾಗಿಲ್ಲ. ಆದರೆ ಮದುವೆ ಆಗದೆ ವೈವಾಹಿಕ ಜೀವನ ಬೇಕು ಅವನಿಗೆ ಅಂತಿದ್ರು ನಮ್ಮ ಯಜಮಾನ್ರು. ಆ ವಿಷಯ ಇರಲಿ ಬಿಡಿ. ಅವಳು ಸಂಜೆ ಫಂಕ್ಷನ್ಗೆ ಬರ್ತಾಳೇನ್ರಿ? ಅವಳು ಅಂದರೆ ಗೊತ್ತಾಗ್ಲಿಲ್ವೇ? ವಿಲಾಸಿನಿ ಶರ್ಮಾ. ಅವಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನಿಜವಾಗಿ? ನಿಜವಾಗ್ಲೂ ಗೊತ್ತಿಲ್ಲ ಉಷಾ. ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಊರಿಗೆ ಗೊತ್ತಿದೆ ಅಂತೀನಿ. ನೆನ್ನೆ ರಾತ್ರಿ ಜಾನಕಿ ಅಯ್ಯಂಗಾರ್ ಮನೇಲಿ ಎಲ್ಲರೂ ಮಾತಾಡ್ತಿದ್ದು ಇದನ್ನೇ.
ಮೂರ್ತಿ ಬೇರೆ ಅವಳ ಮನೆಗೆ ವಾರಕ್ಕೆ 3-4 ಸಲ ಹೋಗೋದನ್ನ ನನ್ನ ನಾದ್ನಿ ನೋಡಿದಾಳಂತೆ. ಮೂರ್ತಿನ ಹೋಗ್ತಾರಂತ? ಅಷ್ಟೇ ಅಲ್ಲ ರೀ, ನನ್ನ ತಮ್ಮ ಶಶಿಧರ ಅವನು ಅವಳ ಬಲೆಗೆ ಬಿತ್ತಿದ್ದಾನೆ. ಕೇಳಿ ತುಂಬಾ ಬೇಜಾರಾಯ್ತು. ನಿಮ್ ತಮ್ಮ ಶಶಿಧರನಿಗೆ ಮದುವೆ ಆಗಿದೆ ಅಲ್ವಾ? ಆಗಿತ್ತು ರೀ, 10-12 ವರ್ಷಗಳ ಹಿಂದೆನೆ. ಮಕ್ಳಿರ್ಲಿಲ್ಲ. 2 ವರ್ಷದ ಕೆಳಗೆ ಅವನ ಹೆಂಡತಿ ಅಪೂರ್ವ ಟೈಫಾಯ್ಡ್ ಆಗಿ ಸತ್ತು ಹೋದ್ಲು. ಅವನ ವಿಷಯ ಬಿಡಿ, ಆದರೆ ಆದರ್ಶ ಪತಿ ಎನಿಸ್ಕೊಂಡಿರೋ ನಿಮ್ಮ ಗಂಡ ಅವಳು ಸಾಹಸ ಮಾಡೋದು ಸರಿಯಲ್ಲ ಅನಿಸುತ್ತೆ. ಅವಳಿಗೆ ಬಂಗ್ಲೆ, ಬಟ್ಟೆ, ಬರೆ, ಒಡವೆ, ವಸ್ತು ಎಲ್ಲ ತೆಗೆಸ್ಕೊಟ್ಟಿದಾರಂತೆ. ಅವರು ನನ್ನ ಪ್ರೀತಿಸಿ ಮದುವೆ ಆದರು. ನಮ್ಮ ಮದುವೆ ಆಗಿ ಇನ್ನೂ 2 ವರ್ಷನೂ ಆಗಿಲ್ಲ. ಅಯ್ಯೋ ಜಯಂತಿ, ಕೆಲವ್ರಿಗೆ ಪತ್ನಿ ಅಲ್ಲದೆ ಪ್ರೇಯಸಿನೂ ಬೇಕು. ಆದರೆ ಮೂರ್ತಿಗೆ ನಮ್ಮ ಮಗುನ ಕಂಡ್ರೆ ತುಂಬ ಪ್ರೀತಿ. ನೀವು ಹೇಳೋದನ್ನ ನನಗೆ ನಂಬೋಕ್ಕೂ ಆಗ್ತಾ ಇಲ್ಲ ಉಷಾ. ಮಗು ಯಾವ ಗಂಡಸ್ರನ್ನ ನಂಬಾರ್ದು. ಮದುವೆಗೆ ಮುಂಚೆ ನಮ್ಮನೆಯವರು ನನ್ನನ್ನು ಚಿನ್ನ ರನ್ನ ಅಂತಿದ್ರು. ನನ್ನನ್ನು ಊರ್ವಶಿ ಮೇನಕೆಗೂ ಹೋಲಿಸ್ತಿದ್ರು. ಮದುವೆ ಆಗಿ ಇನ್ನೂ 6 ತಿಂಗಳಾಗಿಲ್ಲ. ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್ ಉಷಾ. ನೀವು ಸಂಜೆ 5:15ಗೆ ಖಂಡಿತ ಬನ್ನಿ. ಯಜಮಾನ್ರನ್ನು ಕರ್ಕೊಂಡು ಬನ್ನಿ. ಸರ್ಟನ್ಲಿ. ಬಾಯ್ ಜಯಂತಿ. ಈ ವಿಲಾಸಿನಿ ಶರ್ಮಾ ಯಾರು? ಮೂರ್ತಿ ಅವಳಿಗೆ ನಿಜವಾಗ್ಲೂ ಹಣ ಕೊಡ್ತಾ ಇದ್ದಾರಾ? ಮೊದಲು ಅವರ ಚೆಕ್ ಪುಸ್ತಕ ನೋಡ್ತೀನಿ. ಚೆಕ್ ಪುಸ್ತಕದಲ್ಲಿರೋ ಕೌಂಟ್ರ್ ಫೈಲ್ ಮೊದಲು ನೋಡಬೇಕು. ವೀಷ 10,000, ವೀಷ 25,000, ವೀಷ 65,000, ವೀಷ 1 ಲಕ್ಷ, ಒಟ್ಟು 2 ಲಕ್ಷ. ಇವಳಿಗೆ ಹಣ ಯಾಕೆ ಕೊಡ್ತಾ ಇದ್ದಾರೆ ಇವರು? ಓ ದೇವ್ರೆ, ನನ್ನ ಜೀವನ ಹೀಗೆ ಯಾಕಾಯಿತು? ನನಗೆ ಇನ್ಯಾರ ಗತಿ? ಜಯಂತಿ, ಏನ್ ಮಾಡ್ತಾ ಇದೀಯಾ? ಚೆಕ್ ಪುಸ್ತಕದ ಕೌಂಟರ್ ಫೈಲ್ ಎಲ್ಲ ಯಾಕೆ ನೋಡ್ತಾ ಇದೀಯಾ? ನೀವು ಅವಳಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳೋಕೆ. ಇನ್ನೊಬ್ಬರ ಖಾಸಗಿ ವಿಷಯದಲ್ಲಿ ಮೂಗ್ ಹಾಕಬಾರ್ದು. ಗುಟ್ಟು ರಟ್ಟಾಯ್ತು ಅಂತ ಕೋಪನಾ? ಅದಕ್ಕೆ ಎಷ್ಟು ಗಟ್ಟಿ ಮಾತು? ಗಂಡನ ಬಗ್ಗೆ ಬೇಹುಗಾರಿಕೆ ನಡೆಸೋದು ಶಿಷ್ಟಾಚಾರ ಅಲ್ಲ. ನಾನೇನು ಬೇಹುಗಾರಿಕೆ ಮಾಡ್ತಾ ಇಲ್ಲ. ನೀವು ಅವಳ ಮನೆಗೆ ಆಗಾಗ್ಗೆ ಹೋಗೋದು, ಆ ಕೆಟ್ಟ ಹೆಂಗಸ್ಗೋಸ್ಕರ ಹಣ ಪೋಲ್ ಮಾಡ್ತಿರೋದು, ಅವಳಿಗೆ ಬಂಗ್ಲೆ, ಬಟ್ಟೆ, ಒಡವೆ ಕೊಡಿಸ್ತಿರೋದು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ಗೆಲ್ಲ ವಿಷಯ. ಅಷ್ಟು ಹಗುರವಾಗಿ ಮಾತಾಡಬೇಡ ನೀನು. ನೀವು ಅವಳಿಗೆ ಹಣ ಕೊಡ್ತಿರೋದು ನಿಜ ತಾನೆ? ಆ ವಿಲಾಸಿನಿ ಶರ್ಮಾ ಯಾರು ಅಂತ? ಪಾಪ, ಅವಳ ಗಂಡ ಶರ್ಮಾ ಕೆಲವು ವರ್ಷಗಳ ಹಿಂದೆ ತೀರ್ ಹೋದ್ರು. ನೀವು ಅವಳಿಗೆ ಹಣ ಯಾಕೆ ಕೊಡ್ತಿದ್ದೀರಿ? ಅವಳ ದೇಹ ಬಯಸಿ ತಾನೆ? ಓ ಜಯಂತಿ, ಅವಳೇನು ದೇಹ ಮಾಡ್ಕೊಳ್ಳೋ ಹೆಂಗ್ಸಲ್ಲ. ಇವತ್ತು ಸಾಯಂಕಾಲ ಅವಳ ಮನೆಗೆ ಪಾರ್ಟಿಗೆ ಬರ್ತಾ ಇದ್ದಾಳೆ. ಅವಳನ್ನ ಮರ್ಯಾದೆಯಿಂದ ಮಾತಾಡ್ಸು. ಅವಳು ನಮ್ಮನೆಲ್ಲಾಗೋ ಫಂಕ್ಷನ್ಗೆ ಬರೋದು ಬೇಡ. ಅವಳು ಸಂಜೆ ಬಂದೇ ಬರ್ತಾಳೆ. ಬನ್ನಿ ಉಷಾ. ಹ್ಯಾಪಿ ಬರ್ಡೇ ಜಯಂತಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಓ ನಮಸ್ಕಾರ ದಿನಕರ್ ಅವರು. ಹಲೋ. ಓ ಕೃಷ್ಣ ಪ್ರಸಾದ್, ನೀವ್ ಯಾವಾಗ ಊರಿಗೆ ಬಂದ್ರಿ? ನೀವು ಬಂದಿದ್ದು ಬಹಳ ಸಂತೋಷ ಆಯ್ತಪ್ಪ. ಬೆಳಗ್ಗೆನೆ ಬಂದೆ. ಬಂದು ಕೂಡ್ಲೆ ನಿಮ್ಮನೆಗೆ ಬಂದೆ. ನೀವು ಸಿಗ್ಲಿಲ್ಲ. ಹೌದು, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಓ ಬನ್ನಿ ವಿಲಾಸಿನಿ ಶರ್ಮಾ ಅವರೇ. ಜಯಂತಿ, ನಿನಗೆ ಹೇಳ್ತಾ ಇದ್ನಲ್ಲ ವಿಲಾಸಿನಿ ಅಂತ, ಅವರೇ ಇವರು. ಜಯಂತಿ, ನೀವಿಷ್ಟು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮಿಸ್ಟರ್ ಮೂರ್ತಿ, ಯು ಆರ್ ಟೆರಿಬಲಿ ಲಕ್ಕಿ. ಕೆಲವರಿಗೆ ಮನೆ ಪಾಯಸ ಸಿಹಿಯಾಗಿರೋದಿಲ್ಲ. ಕೆಲವ್ರಿಗೆ ಆಗಿರಬಹುದು ಬಿಡಿ, ಆದ್ರೆ ನಿಮ್ಮ ಯಜಮಾನ್ರು ಆ ಗುಂಪಿಗೆ ಸೇರೋದಿಲ್ಲ. ನೀವು ಹೀಗೆ ಹೇಳ್ತಾ ಇರೋದು ಆಶ್ಚರ್ಯನೇ. ಯಾಕೆ? ಅವರು ನಿಮ್ಗೆ ಆಗಾಗ್ಗೆ ಹಣ ಕೊಡ್ತಾ ಇರೋದೇ ಇದಕ್ಕೆ ಕಾರಣ. ಏನ್ ಹೇಳ್ತಾ ಇದ್ದೀರಿ? ನಿಮ್ ಜೊತೆ ಮಾತ್ ಸಾಕು. ಜಯಂತಿ, ಟೇಬಲ್ ಹತ್ರ ಬಾ, ಕೇಕ್ ಕಟ್ ಮಾಡುವಂತೆ. Happy birthday to
Happy birthday to you. Happy birthday to you, Jayanti. Happy birthday to you. ಜಯಂತಿ, ನೀವು ವಿಲಾಸಿನಿಯವ್ರ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದೆ. ತುಂಬಾ ಜನರಂತೆ ನೀವು ಕೂಡ ಎಲ್ಲರ ಜೊತೆ ಅನುಸರಿಸ್ಕೊಂಡು ಹೋಗೋದನ್ನ ಕಲ್ತಿದ್ದೀರಿ. ಭೇಷ್. ಈ ಗುಣ ಇರೋದ್ರಿಂದಲೇ ಜನ ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇಲ್ಲ, ಕೆಟ್ಟವ್ರ ಜೊತೆ ರಾಜಿ ಮಾಡ್ಕೊಂಡು ಹೋಗೋದು ನನ್ನ ಸ್ವಭಾವ ಅಲ್ಲ. ದಟ್ಸ್ ಗುಡ್. ಆದರೆ ಈ ಹಿಂದೆ ನಾನು ಸೂಚಿಸಿದಂತೆ ನೀವು ಯಾಕೆ ಮಾಡಬಾರ್ದು? ನೀವು ಏನ್ ಸಜೆಸ್ಟ್ ಮಾಡಿದ್ರಿ? ಬಿಡಿಸಿ ಹೇಳಿ. ಜಯಂತಿ, ನಾನು ನಿಮ್ಮನ್ನ ಹೃದಯಾಂತರಾಳದಿಂದ ಪ್ರೀತಿಸ್ತೇನೆ. ನಿಮಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನನ್ನ ಪ್ರೀತಿಯನ್ನೆಲ್ಲ ನಿಮಗೆ ಧಾರೆ ಇರುತ್ತೇನೆ. ನನ್ನ ಎಲ್ಲವೂ, ನನ್ನ ಸಕಲೈಶ್ವರ್ಯವೂ ನಿಮಗಾಗಿ. ನನ್ನ ಜೊತೆ ಬನ್ನಿ. ಬೆಳಗಿನ ಫ್ಲೈಟ್ನಲ್ಲಿ ಮುಂಬೈಗೆ ಹೋಗೋಣ. ಅಲ್ಲಿಂದ ಮೂರ್ತಿಗೆ ಫೋನ್ ಮಾಡೋಣ. ಅವ್ರಿಗೆ ಡೈವೋರ್ಸ್ ನೋಟಿಸ್ ಕಳಿಸೋಣ. ಮುಂದೆ 6 ತಿಂಗಳಾದಮೇಲೆ ರಿಜಿಸ್ಟರ್ಡ್ ಮ್ಯಾರೇಜ್ಗೆ ನಾನು ಸಿದ್ಧ. ಜನ ಬಿಡಿ, 4 ದಿನ ನಮ್ಮ ಬಗ್ಗೆ ಕೀಳಾಗಿ ಮಾತಾಡ್ಕೋತಾರೆ. ನಮ್ಮ ಮದುವೆ ಆದಮೇಲೆ ನಿಮ್ಮ ಹೆಸರು ಜಯಂತಿ ಕೆ ಪ್ರಸಾದ್. ಆಗ ಎಲ್ಲರ ಬಾಯಿನೂ ಮುಚ್ಕೊಳ್ಳುತ್ತೆ. ಈ ಫಂಕ್ಷನ್ 10-10:30 ಮುಗಿಯತ್ತೆ. ನೀವು ಟ್ಯಾಕ್ಸಿ ಮಾಡಿಕೊಂಡು 11-11:30 ಅಷ್ಟೊತ್ತಿಗೆ ನಮ್ಮನೆಗೆ ಬನ್ನಿ. ಮೂರ್ತಿ ಎಲ್ಲೋ ಕುಡಿತಾ ಕುಡ್ತಿರ್ತಾರೆ. ನಿಮಗೆ ಬಂದಿರೋ ಈ ಅವಕಾಶ ಕಳ್ಕೊಬೇಡಿ ಜಯಂತಿ. ನಾನು ಬೆಳಗ್ಗೆ ಮುಂಬೈಗೆ ಹೋಗಲೇಬೇಕು. ಪುನಃ ಇಲ್ಲಿಗೆ ಬರೋದು ಅಂದರೆ 6-8 ತಿಂಗಳ ಮಾತು. ಬರೋದಿದ್ರೆ ಈ ರಾತ್ರಿನೇ ಬರಬೇಕು. ಇಷ್ಟರ ಮೇಲೆ ನಿಮ್ಮಿಷ್ಟ. ಇದೆಂಥ ಪರಿಸ್ಥಿತಿ, ಏನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತನ್ನದೆಲ್ಲವನ್ನ ಬೇರೆಯವ್ರಿಗೆ ಅರ್ಪಿಸ್ಕೊಂಡಿರೋರ ಜೊತೆ ನಾನು ಯಾಕಿರಬೇಕು? ನನ್ನನ್ನು ನಿಜವಾಗಿ ಪ್ರೀತಿಸೋರ ಜೊತೆ ನಾನು ಯಾಕೆ ಹೋಗಬಾರ್ದು? ಬರೋದಾದರೆ ಈ ರಾತ್ರಿನೇ ಬರಬೇಕು ಅಂದಿದ್ದಾರೆ ಕೃಷ್ಣ. ಏನು ಮಾಡಲಿ? ಹಾಂ, ಮೂರ್ತಿಗೆ ಒಂದು ಕಾಗದ ಬರೆದಿಟ್ಟು ಹೋಗ್ತೀನಿ. ಜಯಂತಿ, ಜಯಂತಿ, ಅವರು ಆಗ್ಲೇ ಎಲ್ಲೋ ಟ್ಯಾಕ್ಸಿಲಿ ಹೋದ್ರು ಅಮ್ಮ. ಅವ್ರೆ ಮೇಜಿನ ಮೇಲೆ ಒಂದು ಕಾಗದ ಮಾಡ್ದವ್ರೆ. ಓ ಹೌದು, ಜಯಂತಿ ಗಂಡನಿಗೆ ಬರೆದ ಕಾಗದ, ಇನ್ನೊಬ್ರಿಗೆ ಬರೆದ ಕಾಗದ. ಅದು ಗಂಡನಿಗೆ ಬರೆದ ಕಾಗದ ಓದಬಾರ್ದು, ಆದರೆ ಕುತೂಹಲ ಓದೋಂತೆ ಮಾಡ್ತಿದೆ. ಓದೇ ಬಿಡ್ತೀನಿ. ಶ್ರೀಯುತ ಮೂರ್ತಿಯವರೇ, ಮದುವೆಯಾಗಿ ಒಂದು ಮಗುವಿನ ತಂದೆಯಾಗಿರುವ ನೀವು ಇನ್ನೊಬ್ಬಳನ್ನು ಪ್ರೇಯಸಿಯಾಗಿ ಇಟ್ಟುಕೊಂಡಿರುವುದು ನನಗೆ ಖೇದವೆನಿಸಿದೆ. ನಿಮಗೆ ನನ್ನ ಬಗ್ಗೆ ಅನುರಾಗ, ಅಭಿಮಾನ ಇಲ್ಲವೆಂದು ಇದರಿಂದ ವ್ಯಕ್ತವಾಗಿದೆ. ನನ್ನನ್ನು ಒಬ್ಬರು ಮನಪೂರ್ತಿ ಪ್ರೀತಿಸುತ್ತಾ ಇದ್ದಾರೆ. ನನ್ನನ್ನು ವಿವಾಹವಾಗಲು ತಯಾರಾಗಿದ್ದಾರೆ. ಅವರು ಯಾರು ಎಂದು ತಿಳಿದುಕೊಳ್ಳಲು ನಿಮಗೆ ಕುತೂಹಲವಿರಬಹುದು. ಹೇಳುತ್ತೇನೆ, ಅವರು ಮತ್ತಾರೂ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೃಷ್ಣ ಪ್ರಸಾದ್. ನನ್ನನ್ನು ಹುಡುಕಿಕೊಂಡು ಬರುವ ಪ್ರಯತ್ನ ನೀವು ಮಾಡುವುದಿಲ್ಲ, ನನಗೆ ಗೊತ್ತು. ಆದರೂ ಹೇಳುತ್ತೇನೆ, ನಾನು ತೆಗೆದುಕೊಂಡಿರುವುದು ಅಚಲ ನಿರ್ಧಾರ. ನಾನು ನಿಮ್ಮ ಮನೆಗೆ ವಾಪಸ್ಸಾಗುವುದಿಲ್ಲ. ಇತಿ ಹಿಂದೆ ನಿಮ್ಮವಳಾಗಿದ್ದ ಜಯಂತಿ. ಈ ಅನಾಹುತನ ನಾನು ತಪ್ಪಿಸ್ಬೇಕು. ನಾನು 20 ವರ್ಷಗಳ ಹಿಂದೆ ಮಾಡಿದ ತಪ್ಪನ್ನು ಈಗ ನನ್ನ ಮಗಳು ಮಾಡಬಾರ್ದು. ಗಂಡನ ಬಗ್ಗೆ ಸಣ್ಣ ಕಾರಣಕ್ಕೆ ಅಸಮಾಧಾನ ಪಟ್ಕೊಂಡು ಹಸುಗೂಸನ್ನ ತೊಟ್ಲಲ್ಲಿಟ್ಟು ಪ್ರೇಮಿಯೊಡನೆ ಓಡಿ ಹೋದೆ. ನನ್ನ ಕೋಟ ಪ್ರೇಮಿಗೆ ನಾನು 6 ತಿಂಗಳಲ್ಲೇ ಬೇಡವಾದೆ. ಜನ ನನ್ನನ್ನು ನೋಡಿ
ನಗುವಂತೆ ಮಾಡಿಕೊಂಡೆ. ಕೃಷ್ಣ ಪ್ರಸಾದ್ ಮನೆಗೆ ಹೋಗಿ ಜಯಂತಿ ಮನೆಗೆ ವಾಪಸ್ ಬರುವಂತೆ ಮಾಡಬೇಕು. ಈಗಲೇ ಹೋಗ್ತೀನಿ. ಹಲೋ ವಿಲಾಸಿನಿ. ಓ ಶಶಿಧರ್, ನನ್ನ ಪ್ರಪೋಸಲ್ ಏನ್ ಮಾಡಿದೆ? ಈ ಹೊತ್ತು ನಿನ್ನ ನಿರ್ಧಾರ ಖಂಡಿತ ಹೇಳ್ತೀನಿ ಅಂತ ಭಾಷೆ ಕೊಟ್ಟಿದ್ದೆ. ನಿನ್ನ ತೀರ್ಮಾನ ಏನು? ಇವತ್ತು ನೀನು ಹೇಳಲೇಬೇಕು. ಇನ್ನೂ ಈ ದಿನ ಕಳೆದಿಲ್ಲ ಶಶಿಧರ್, ಹೌದು ತಾನೆ? ನಾನು ಹೇಳೋ ಒಂದು ಕೆಲಸ ಮಾಡ್ತೀರಾ? ಆ ನಂತರ ನನ್ನ ಒಪ್ಪಿಗೆ. ಖಂಡಿತ. ಈಗ ನೀವು ಕೃಷ್ಣ ಪ್ರಸಾದ್ನ ಮೂರ್ತಿನ ಕರ್ಕೊಂಡು ಕ್ಲಬ್ಗೆ ಹೋಗಿ. ಅವರು ಮನೆಗೆ 12 ಗಂಟೆ ಮುಂಚೆ ಬರಬಾರ್ದು. ಅದು ನಿಮ್ಮ ಜವಾಬ್ದಾರಿ. ಅಷ್ಟೇ ತಾನೆ? ಇಬ್ಬರಿಗೂ ಮತ್ತೊಬ್ಬರ ಕರ್ಸಿನಲ್ಲಿ ಬ್ಲಡಿ ಮೇರಿ ಕುಡಿಯೋದಕ್ಕೆ ಇಷ್ಟ. ಕೊಡಿಸ್ತೀನಿ ಅಂದ್ರೆ ನನ್ನ ಜೊತೆ ಬಂದೇ ಬರ್ತಾರೆ. ಏನ್ ವಿಲಾಸಿನಿ ಇಲ್ಲಿಗೆ ಬಂದಿದ್ದು? ಓ, ಕೃಷ್ಣ ಪ್ರಸಾದ್ ಮನೆಗೂ ಆಗಾಗ ಬರ್ತಾ ಇರ್ತೀರಾ? ಹಾಗೇನಿಲ್ಲ, ನಾನು ಬರ್ತಾ ಇರೋದು ಇದೇ ಮೊದಲು. ನನಗೂ ಅವ್ರಿಗೂ ಹೆಚ್ಚಿನ ಸ್ನೇಹ ಏನೂ ಇಲ್ಲ. ಅಂದಹಾಗೆ ನಾನು ಬಂದದ್ದು ಕೃಷ್ಣ ಪ್ರಸಾದ್ಗಾಗಿ ಅಲ್ಲ, ನಿಮಗಾಗಿ. ಹಾಂ, ನನಗಾಗಿ? ಆಶ್ಚರ್ಯ. ನನ್ನ ಜೀವನವನ್ನು ಮಣ್ಪಾಲ್ ಮಾಡಿರೋ ನೀವು ನಿಮ್ಮ ಪತಿಗೆ ಬರೆದ ಕಾಗದ ಓದ್ದೆ ತಕ್ಷಣ ಇಲ್ಲಿಗೆ ಬಂದೆ. ನಿಮ್ಮನ್ನು ಅತಿಯಾಗಿ ಪ್ರೀತಿಸೋ ಪತಿಯೊಡನೆ ನೀವಿರಬೇಕು. ತಕ್ಷಣ ಮನೆಗೆ ಹೋಗಿ ಜಯಂತಿ. ಮೂರ್ತಿಗೆ ನೀತಿ ಪ್ರೀತಿ ಯಾವುದೂ ಇಲ್ಲ. ನಿಮ್ಮ ಮಾತನ್ನು ಕೇಳಿ ನಿಮ್ಮ ಹಂಗಲ್ಲಿರ್ಬೇಕಾ? ಜಯಂತಿ, ನೀವು ಇನ್ನೊಬ್ಬರ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸ್ತಾ ಇದ್ದೀರಾ. ನನ್ನ ಮಾತನ್ನು ಕೇಳಿ, ಮನೆಗೆ ಹೋಗಿ. ನಿಮ್ಮ ಯಜಮಾನರು ನನಗೆ ಹಣ ಕೊಟ್ಟಿರೋದು ನಿಜ. ಇದಕ್ಕೆ ಕಾರಣ ನನ್ನ ಮೇಲಿನ ಪ್ರೀತಿಗೆ ವಿಶ್ವಾಸಕ್ಕೆ ಅಲ್ಲ, ನಿಮ್ಮ ಮೇಲಿನ ಪ್ರೀತಿಗೆ, ನಿಮ್ಮ ಅವಮಾನವನ್ನು ತಪ್ಪಿಸೋಕ್ಕೆ. ಹೃದಯ ಇದ್ದವ್ರ ಹಾಗೆ ಮಾತಾಡ್ತಾ ಇದ್ದೀರಿ. ನಿಮ್ಮಂಥವ್ರಿಗೆ ಹೃದಯ ಎಲ್ಲಿರುತ್ತೆ? ಅಯ್ಯೋ ಜಯಂತಿ, ನೀವು ಯಾರಿಗೆ ಹೃದಯ ಇಲ್ವೋ ಅವ್ರಿಗೆ ಹೃದಯ ಅದನ್ನು ಘಾಸಿಗೊಳಿಸಿದ್ದೀರಾ. ಇರಲಿ, ನನ್ನ ಜೀವನ ನುಚ್ಚು ನೂರಾಗೋದಕ್ಕೆ ನಾನೇ ಕಾರಣ. ಆದರೆ ನಿಮ್ಮ ಜೀವನ ಹಾಗಾಗಬಾರ್ದು. ಮನೇಲಿ ಪ್ರೀತಿಸೋ ಗಂಡ ಅಷ್ಟೇ ಅಲ್ಲದೆ ದೇವರು ದಯಪಾಲಿಸಿರೋ ಮಗು ಇದೆ. ಅದನ್ನು ಬೆಳೆಸೋ ಕರ್ತವ್ಯ ನಿಮ್ದಲ್ವೇನೋ? ಮಗುಗೋಸ್ಕರನಾದರೂ ನೀವು ಮನೇನ ತೋರಿಬಾರ್ದು. ತಕ್ಷಣ ಹೊರಡಿ ಜಯಂತಿ, ಹೊರಗೆ ಕಾರಿದೆ. ಆಗಲಿ, ಆದರೆ ನೀವು ನನ್ನ ಬಗ್ಗೆ ಯೋಚಿಸಬೇಡಿ, ನಾನು ಎಲ್ಲವನ್ನೂ ನಿಭಾಯಿಸಬಲ್ಲೆ. ಓ ಜಯಂತಿ, ಯಾರ್ದೋ ಧ್ವನಿ ಕೇಳಿಸ್ತಾ ಇದೆ. ಹೌದು, ಮೂರ್ತಿ, ಶಶಿಧರ್, ಕೃಷ್ಣ ಎಲ್ಲರೂ ಕ್ಲಬ್ಬಿಂದ ಬರ್ತಿದ್ದಾರೆ ಅನ್ನೋ ಹಾಗಿದೆ. ಪರದೆ ಹಿಂದೆ ಹೊತ್ಕೊಳ್ಳಿ. ಸಮಯ ಸಿಕ್ಕಿದಾಗ ಇಲ್ಲಿಂದ ಹೊರಟ್ಬಿಡಿ ನೀವು. ಓಹ್, ಥ್ಯಾಂಕ್ಸ್ ವಿಲಾಸಿನಿ. ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್ ಆ್ಯಂಡ್ ಹೆಲ್ಪ್. ಕೃಷ್ಣ ಪ್ರಸಾದ್, ಇನ್ನೂ 12 ಹೊಡೆದಿಲ್ಲ. ಸ್ವಲ್ಪ ಹೊತ್ತು ಇನ್ನು ಇಸ್ಪೀಟ್ ಆಡೋಣ. ನೀವು ಆಡಿ, ನಾನು ಬೇಡ ಅನ್ನೋದಿಲ್ಲ. ನಾನು ಬೆಳಗಿನ ಫ್ಲೈಟ್ನಲ್ಲಿ ಮುಂಬೈಗೆ ಹೋಗಲೇಬೇಕು. ಸ್ವಲ್ಪ ಬಟ್ಟೆ ಬರೆ ಜೋಡಿಸ್ಕೊಳ್ತೇನೆ. ಹಾಗೆ ಒಂದೆರಡು ಕಾಗದ ಬರೆಯೋದು ಇದೆ. ನಾನು ಕುಡಿಯೋದಿಲ್ಲ, ಇಸ್ಪೀಟ್ ಆಡೋದಿಲ್ಲ ಅಂತ ವಿಲಾಸಿನಿಗೆ ಮಾತು ಕೊಟ್ಟಿದ್ದೀನ. ಕೃಷ್ಣ ಪ್ರಸಾದ್, ಮುಂಬೈಗೆ ಯಾರ ಜೊತೆ? ನಾನು ಪ್ರೀತಿಸುವ ಒಬ್ಬರ ಜೊತೆ. ಅವರು ಬಂದರೆ ಸರಿ, ಇಲ್ಲದಿದ್ದರೆ ನಾನೊಬ್ಬನೇ. ಯಾರು ಎಂದು ಕೇಳಬಹುದೋ? ನಾನು ಪ್ರೀತಿಸುವ ಹೆಂಗಸು ಕುಮಾರಿಯಲ್ಲ, ಮದುವೆಯಾದ ಮುಗ್ಧ ಹೆಂಗಸು. ಅವಳಿಗೆ ನಿಮ್ಮ ಮೇಲೆ ನಿಜವಾಗಿ ಪ್ರೀತಿ ಇದೆಯಾ? ಇಲ್ಲ, ಆದರೆ ನನಗಿದೆ. ನನ್ನದು ಶುದ್ಧ ಪ್ರೇಮ. ಕೃಷ್ಣ ಪ್ರಸಾದ್ ಪರಿಶುದ್ಧ ಪ್ರೇಮದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅವರ ಮನೆಯಲ್ಲಿ ಯಾರಾದರೂ ಹೆಂಗಸರು ಇರುತ್ತಾರೆ. ಮೇಜಿನ ಮೇಲೆ ಒಂದು ವ್ಯಾನಿಟಿ ಬ್ಯಾಗ್ ಕಾಣ್ತಾ ಇದೆ. ಯಾರ್ದು? ಹೆಸರಿರೋ ಹಾಗಿದೆಯಲ್ಲ, ಜಯಂತಿ ಮೂರ್ತಿ. ಹೌದು, ಇದು ನನ್ನ ಹೆಂಡತಿದು. ಅದು ಇಲ್ಲಿಗೆ ಹೇಗೆ ಬಂತು? ಜಯಂತಿ ಕೂಡ ಇಲ್ಲೇ ಇರಬೇಕು ಅಂತ ಕಾಣುತ್ತೆ. ಅವಳನ್ನ ಎಲ್ಲ ಕಡೆ ಹುಡುಕಬೇಕು. ಇಲ್ಲ, ನಮ್ಮ ಮನೆಯನ್ನು ಶೋಧಿಸೋ ಹಕ್ಕು ನಿಮ್ಗಿಲ್ಲ. ಪರದೆ ಹಿಂದೆ ಯಾರೋ ಇರಬೇಕು, ಅದು ಅಲಗಾಡ್ತಾ ಇದೆ. ಪರದೆ ಹಿಂದೆ ಇರೋಳು ನಾನು, ಓ ವಿಲಾಸಿನಿ. ವಿಲಾಸಿನಿ.
ಜಯಂತಿ ಅಲ್ಲ, ಜಯಂತಿ ವ್ಯಾನಿಟಿ ಬ್ಯಾಗ್ನ ನಂದು ಅಂತ ತಂದ್ಬಿಟ್ಟೆ. ದಾರಿಲಿ ಅದು ನಂದಲ್ಲ ಅಂತ ಗೊತ್ತಾಯ್ತು. ಹತ್ರ ಇದ್ದ ಕೃಷ್ಣ ಪ್ರಸಾದ್ರ ಮನೇಲಿ ಮೂರ್ತಿ ಇರ್ತಾರೆ, ಅವ್ರ ಕೈಲಿ ಕೊಟ್ಟು ಕಳಿಸಿದ್ರಾಯ್ತು ಅಂತ ಅದನ್ನ ಇಲ್ಲಿಗೆ ತಂದೆ. ಬ್ರಹ್ಮಚಾರಿ ಕೃಷ್ಣ ಪ್ರಸಾದ್ ಮನೆಗೆ ಈ ಹೊತ್ತಿನಲ್ಲಿ ಒಬ್ಬ ಹೆಂಗಸು ಒಬ್ಳೆ ಬರೋದಕ್ಕೆ ಧೈರ್ಯ ಬೇಕು. ಪರವಾಗಿಲ್ಲ, ವಿಲಾಸಿನಿಯವರಿಗೆ ಆ ಧೈರ್ಯ ಇದೆ ಅಂತ ಕಾಣುತ್ತೆ. ಮಿಸ್ಟರ್ ಮೂರ್ತಿ, ನಿಮ್ಮ ವೈಫ್ ವ್ಯಾನಿಟಿ ಬ್ಯಾಗ್ನ ನಂದು ಅಂತ ತಿಳ್ಕೊಂಡು ತಂದ್ಬಿಟ್ಟೆ. ಸಾರಿ. ಓಹ್, ಅವ್ರಿಗೆ ನಿಜ ಹೇಳಲಾರೆ. ಹೇಳಿದ್ರೆ ಅದು ಅಂತ್ಯಕ್ಕೆ ನಾಂದಿ. ವ್ಯಾನಿಟಿ ಬ್ಯಾಗ್ ಬಗ್ಗೆ ಅವಳು ಏನು ಹೇಳಿರ್ತಾಳೆ? ನಾನು ಅವಳನ್ನ ನಮ್ಮನೇಲಿ ಅವಮಾನ ಮಾಡಿದೆ. ಆದರೆ ಆಕೆ ಇನ್ನೊಬ್ಬರ ಮನೆಯಲ್ಲಿ ನನಗಾಗಬಹುದಾಗಿದ್ದ ಅವಮಾನವನ್ನು ತಪ್ಪಿಸಲಿಕ್ಕೆ ತಾನೇ ಅವಮಾನ ಅನುಭವಿಸ್ಬೇಕಾಯ್ತು. ಓಹ್, ಎಂಥ ವಿಪರ್ಯಾಸ! ಜಯಂತಿ, ಮುಖ ಬಿಳಿಸ್ಕೊಂಡಿದೆ, ಯಾಕೆ? ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ. ಹೌದು, ರಾತ್ರಿ ನಾನು ಬಂದಿದ್ದು ಬಹಳ ಹೊತ್ತಾದ ಮೇಲೆ, ಅದಕ್ಕೆ ನನ್ನ ಎಬ್ಬಿಸ್ಲಿಲ್ಲ. ಯಾಕೆ ಜಯಂತಿ, ಕಣ್ಣಲ್ಲಿ ನೀರು? ಮೂರ್ತಿ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ನಿಮ್ಮನ್ನು ಕ್ಷಮೆ ಕೇಳಬೇಕು. ನಿನ್ನೆ ಎಲ್ಲ ನಿನಗೆ ತುಂಬ ಕೆಲಸ, ರಾತ್ರಿ ನಿದ್ದೆ ಬರಲಿಲ್ಲ ಅಂದೆ. ಆ ಒಂದು ಕೆಲಸ ಮಾಡೋಣ, 1-2 ಗಂಟೆ ಬಿಟ್ಟು ಹಳ್ಳಿ ಮನೆಗೆ ಹೋಗಿ ವಿಶ್ರಾಂತಿ ತಗೋಣ, ಹಾಗೆಲ್ಲ ಸರಿ ಹೋಗುತ್ತೆ. ಹಳ್ಳಿಗೆ ಹೋಗೋದಕ್ಕೆ ಮುಂಚೆ ನಾನೊಬ್ಬರನ್ನ ನೋಡಬೇಕು ಮೂರ್ತಿ. ಯಾರನ್ನ? ಆ ವಿಲಾಸಿನಿ ಅವ್ರನ್ನ. ನೀನು ಅವಳನ್ನ ನೋಡೋದು ಬೇಡ. ಯಾಕೆ? ನಿನ್ನೆ ರಾತ್ರಿ ಅವಳೊಬ್ಳೆ ಕೃಷ್ಣ ಪ್ರಸಾದ್ ಮನೇಲಿದ್ಲು, ಜೊತೆಗೆ ನಿನ್ನ ವ್ಯಾನಿಟಿ ಬ್ಯಾಗ್ ಬೇರೆ ತಂದಿದ್ಲು. ಯಾಕೋ ಅವಳ ನಡತೆ ನನಗಿಡಿಸ್ಲಿಲ್ಲ. ಆ ನೀತಿಗೆಟ್ಟ ಹೆಂಗ್ಸ್ನ ನೀನು ನೋಡೋದು ಅನಾವಶ್ಯಕ. ಬುದ್ಧಿ, ವಿಲಾಸಿನಿ ಶರ್ಮಾ ಬಂದವ್ರೆ, ಏನು ಹೇಳಿ? ಒಳಗೆ ಕಳಿಸಪ್ಪ. ಜಯಂತಿ, ನಾನು ಆಕೆ ಜೊತೆ ಮಾತಾಡಿ ಕಳಿಸ್ತೀನಿ, ನೀನು ಒಳಗೆ ಹೋಗು. ಮಾಡಿರುವ ಪಾಪಕ್ಕಿಂತಲೂ ಇತರರ ಪಾಪದಿಂದ ಕೇಡಿಗೆ ನೀವು ಒಳಗಾದವರು ಎಂದು ನಾನು ಭಾವಿಸಿದ್ದೆ. ಆದರೆ ನೀವೊಬ್ಬ ವಿಲಾಸಪ್ರಿಯ ಹೆಂಗಸು ಅನ್ನೋದು ನಿನ್ನೆ ರಾತ್ರಿ ಗೊತ್ತಾಯಿತು. ನಿಮಗಿರುವುದು ಹಣದ ಆಸೆ ಮಾತ್ರ ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ 2 ವರ್ಷದ ಹಿಂದೆ ನ್ಯೂಸ್ ಪೇಪರ್ನಲ್ಲಿ ಓದಿದ್ರಿ. ನಿಮ್ಮ ಮಗಳಿಗೆ ಅವಳ ತಾಯಿ ಬದುಕಿರೋದು ಗೊತ್ತಿರಲಿಲ್ಲ. ಅವಳು ನನ್ನ ತಾಯಿ ಒಬ್ಬ ಅಸಾಧಾರಣ, ಅಸದೃಶ, ನಿಷ್ಕಳಂಕ ಹೆಂಗಸು ಅಂತ ತಿಳ್ಕೊಂಡಿದ್ದಾಳೆ. ಅವಳು ಗ್ರಹಿಕೆ ಹಾಗೇ ಇರಲಿ ಅಂತ ನಾನು ನೀವು ಕೇಳಿದಾಗೆಲ್ಲ ಹಣ ಕೊಡ್ತಾ ಬಂದೆ. ಆದರೆ ನೀವು ಅಕ್ಷಮ್ಯ ಅಪರಾಧ ಮಾಡಿದ್ದೀರಿ. ನನ್ನ ಹೆಂಡತಿ ವ್ಯಾನಿಟಿ ಬ್ಯಾಗ್ನ ತೆಗೆದುಕೊಂಡು ಹೋಗಿದ್ದು ಒಂದು ತಪ್ಪು. ಅದಕ್ಕಿಂತ ಭಾರಿ ತಪ್ಪು ಅದನ್ನ ಕೃಷ್ಣ ಪ್ರಸಾದ್ ಮನೇಲಿ ಇಟ್ಟಿದ್ದು. ಮೂರ್ತಿ, ಅದನ್ನ ತಂದ್ಕೊಡಕ್ಕೆ ನಾನೀಗ ಬಂದದ್ದು. ಕೃಷ್ಣ ಪ್ರಸಾದ್ ಮನೇಲಿದ್ದ ಅದನ್ನ ಪುನಃ ನನ್ನ ಹೆಂಡತಿ ಉಪಯೋಗಿಸಬಾರ್ದು. ಹಾಗಾದ್ರೆ ಬಿಡಿ, ಅದನ್ನ ನಾನೇ ಗಿಫ್ಟ್ ಅಂತ ಇಟ್ಕೋತೀನಿ. ಸರಿ, ಇನ್ನೇನು? ಏನಿಲ್ಲ, ನಿಮ್ಮ ಪತ್ನಿಯೊಡನೆ 1-2 ಮಾತಾಡಬೇಕಾಗಿತ್ತು. ನೀವು ಆಕೆಯೊಡನೆ ಮಾತನಾಡೋದು ನನಗಿಷ್ಟ ಇಲ್ಲ. ಯಾಕೆ? ಯಾಕೆಂದ್ರೆ ನೀವೊಬ್ಬ ಕೆಟ್ಟ ಚಾಳಿ, ನೀತಿಗೆಟ್ಟ ಹೆಂಗಸು. ನಮ್ಮ ಮನೆ ಫಂಕ್ಷನ್ ಆದ 1 ಗಂಟೆ ಒಳಗೆ ನೀವು ಬೇರೆ ಪುರುಷನ ಮನೆಯಲ್ಲಿದ್ರಿ. ನೀವಲ್ಲಿ ಏಕಾಂಗಿ ಅದ್ದಿದ್ದು ನಿಮಗೆ ಅವಮಾನ ಅನ್ನಿಸ್ತಿಲ್ವಾ? ಮೂರ್ತಿ ಪ್ಲೀಸ್, ನಿಮ್ಮ ಆಕೆಯೊಡನೆ 1-2 ನಿಮಿಷ ಮಾತಾಡಿ ನಾನು ಹೊರಟೋಗ್ತೀನಿ ಅಷ್ಟೇ. ಸರಿ, ಮಾತನಾಡುವಾಗ ಎಚ್ಚರ ಇರಲಿ. ವಿಲಾಸಿನಿ ಅವರೇ, ನಿನ್ನೆ ರಾತ್ರಿ ನೀವು ನನ್ನ ಮಾನ ಮರ್ಯಾದೆ ಕಾಪಾಡಿದ್ರಿ. ನನ್ನ ವ್ಯಾನಿಟಿ ಬ್ಯಾಗನ್ನ ಕೃಷ್ಣ ಪ್ರಸಾದ್ ಮನೆಗೆ ತೆಗೆದುಕೊಂಡು ಹೋದದ್ದು ನೀವೇ ಅಂತ ಹೇಳಿದ್ರಿ. ಹೌದು, ನನಗಾಗ್ತಿದ್ದ ಅವಮಾನವನ್ನು ನಿಲ್ಲಿಸಿದ್ರಿ. ಮೂರ್ತಿಗೆ ನಿಜದ ವಿಷಯ ತಿಳಿಸ್ಬಿಡೋಣ ಅನ್ನಿಸ್ತಿದೆ. ಬೇಡ ಬೇಡ ಜಯಂತಿ, ಮೂರ್ತಿ ಹತ್ರ ಮಾತ್ರ ಈ ವಿಷಯ ಹೇಳೋದು ಬೇಡ. ಯಾಕೆ? ನಿಜನ್ನ ಯಾಕೆ ಮುಚ್ಚಿಡಬೇಕು? ಹಾಗೆ ಮಾಡೋದ್ರಿಂದ ನಿಮ್ಮ ಗೌರವಕ್ಕೆ, ಆತ್ಮಾಭಿಮಾನಕ್ಕೆ ಧಕ್ಕೆ ಆಗೋದಿಲ್ವೇ? ಜಯಂತಿ, ನನ್ನ ಆತ್ಮಗೌರವದ ಬಗ್ಗೆ ನೀವು ಯೋಚಿಸಬೇಕಾಗಿದ್ದಿಲ್ಲ. ನಾನು ಮಾಡಿದ ಉಪಕಾರಕ್ಕೆ
ಪ್ರತ್ಯುಪಕಾರ ಮಾಡುವ ಮನಸ್ಸಿದ್ರೆ ಪ್ಲೀಸ್ ದಯಮಾಡಿ ನಿಮ್ಮ ಪತಿಗೆ ಈ ಬಗ್ಗೆ ಏನು ಹೇಳಬೇಡಿ. ಹೇಳಿದರೆ ಆಗಬಹುದಾದ ಅನಾಹುತನ ನಾನು ಸಹಿಸಲಾರೆ. ನಿನ್ನೆ ರಾತ್ರಿ ನಡೆದದ್ದು ನಮ್ಮಿಬ್ಬರಿಗಲ್ಲದೆ ಯಾರಿಗೂ ತಿಳಿಯೋದು ಬೇಡ. ನಿಮ್ಮ ಪತಿಗೆ ನೋವು ತರುವ ವಿಷಯ ಹೇಳಿ ನಿಮ್ಮ ಮೇಲೆ ಅವ್ರಿಗಿರೋ ಪ್ರೀತಿನ ಹಾಳು ಮಾಡ್ಕೋಬೇಡಿ. ಇದೇ ನನ್ನ ಕೋರಿಕೆ. ಆಗಲಿ ವಿಲಾಸಿನಿ ಅವರೇ, ನೀವು ಹೇಳ್ದಂತೆ ನಡ್ಕೊಳ್ತೀನಿ. ಜಯಂತಿ, ನಿನ್ನ ಹತ್ರ ಒಂದು ರಿಕ್ವೆಸ್ಟು. ಹೇಳಿ, ಅಗತ್ಯವಾಗಿ ಮಾಡಿಕೊಡ್ತೇನೆ. ನನಗೆ ನೀನು ಮತ್ತು ನಿನ್ನ ಮಗು ಇರೋ ಒಂದು ಫೋಟೋ ಬೇಕಿತ್ತು, ಕೊಡ್ತೀಯಾ? ನಿಮ್ಮ ಯಜಮಾನರು ನಿನ್ನ ವ್ಯಾನಿಟಿ ಬ್ಯಾಗ್ನ ನಾನೇ ಇಟ್ಕೊಳ್ಳೋಕೆ ಹೇಳಿದ್ರು, ಇಟ್ಕೊಳ್ಳ? ವ್ಯಾನಿಟಿ ಬ್ಯಾಗ್ನ ಖಂಡಿತ ನೀವೇ ಇಟ್ಕೊಳ್ಳಿ. ಫೋಟೋ ಮೇಲಿದೆ, ತಂದು ಕೊಡ್ತೀನಿ. ಒಂದು ನಿಮಿಷ. ಫೋಟೋ ಕೇಳಿದ್ರಲ್ಲ, ತಗೊಳ್ಳಿ. ರೀಸೆಂಟಾಗಿ ತೆಗೆಸಿದ ಫೋಟೋ. ಓಹ್, ಮಗು ತುಂಬ ಚೆನ್ನಾಗಿದೆ. ಹೌದು, ತೊಟ್ಲಲ್ಲಿ ಮಲ್ಕೊಂಡಿದೆ. ಅಂದಹಾಗೆ ಮಗುವಿನ ಹೆಸರೇನು ಅಂದಿ? ಮಗುಗೆ ನಮ್ಮಮ್ಮನ ಹೆಸರೇ ಇಟ್ಟಿದ್ದೀನಿ. ಓಹ್, ವಿನೋದಿನಿ ಅಂತ. ಮಗು ಗಂಡಾಗಿದ್ದರೆ ತಾತನ ಹೆಸರು ಇಡ್ತಿದ್ದೆ. ಏನು ಆಶ್ಚರ್ಯ. ಮದುವೆಗೆ ಮುಂಚೆ ನನ್ನ ಹೆಸರು ವಿನೋದಿನಿ, ಆ ನಂತರ ನಾನು ವಿಲಾಸಿನಿ ಶರ್ಮಾ ಆದೆ. ಅಂದಹಾಗೆ ಅದೇನು ಮಗುಗೆ ನಿಮ್ಮ ತಾಯಿ ಹೆಸರಿಟ್ಟದ್ದು? ನನ್ನ ತಾಯಿ ನನಗೆ ಆದರ್ಶ. ಫೋಟೋಗೆ ಥ್ಯಾಂಕ್ಸ್. ಓ, ಶಶಿಧರ್ ಬಂದರು. ಓಹ್ ಮೂರ್ತಿ, ವಿಷಯ ಏನು ಅಂತ ಗೊತ್ತಾಯ್ತಾ ನಿಮಗೆ? ನಾನು ನಿಮ್ಮ ಪ್ರಸಾದ್ ಮನೆಗೆ ಹೋಗ್ತೀನಿ, ಅಲ್ಲಿಗೆ ಬಾ ಅಂತ ವಿಲಾಸನಿಗೆ ನಾನೇ ಹೇಳಿದ್ದೆ. ಅವಳು ನಾವು ಬರೋದಕ್ಕೆ ಮುಂಚೆನೇ ಬಂದಿದ್ಲು. ಬರುವಾಗ ಅಕಸ್ಮಾತ್ತಾಗಿ ನಿನ್ನ ಹೆಂಡತಿ ವ್ಯಾನಿಟಿ ಬ್ಯಾಗ್ ಕೂಡ ತಂದುಬಿಟ್ಟಿದ್ಲಪ್ಪ. ಎಲ್ಲನೂ ಅವಳು ಹೇಳಿದ್ಲು. ಯಾರ ಬಗ್ಗೆಯೋ ಯಾವ ಅನುಮಾನನೂ ಬೇಡ. ಸರಿ, ಇನ್ನೇನು ವಿಶೇಷ? ಈ ವಿಷಯ ಹೇಳೋಕ್ಕೆ ಇಷ್ಟ ಆತರ ಏನಿತ್ತು? ಸಂಜೆ ಹೇಳಿದ್ರು ಆಗ್ತಾಯಿತ್ತು. ನಿಮಗೆ ಮತ್ತು ಮಿಸಸ್ ಜಯಂತಿ ಮೂರ್ತಿಗೆ ಒಂದು ಪ್ಲೆಸೆಂಟ್ ಆ್ಯಂಡ್ ಸರ್ಪ್ರೈಸಿಂಗ್ ನ್ಯೂಸ್ ಕೊಡೋಣ ಅಂತ ಬಂದೆ ನಾನು. ಏನಪ್ಪ ಅದು ಪ್ಲೆಸೆಂಟ್ ಆ್ಯಂಡ್ ಸರ್ಪ್ರೈಸಿಂಗ್ ಆಗಿರೋ ನ್ಯೂಸು? ಓಹೋ, ವಿಲಾಸಿನಿ ನನ್ನ ಮ್ಯಾರೇಜ್ ಪ್ರಪೋಸಲ್ ಒಪ್ಕೊಂಡಿದ್ದಾಳಯ್ಯ. ಅವಳ ಒಂದೇ ಒಂದು ಕಂಡೀಷನ್ ಪಾಲಿಸಿದ್ರೆ ಆಯ್ತು. ನಾನು ಅವಳಿಗೆ ಈ ಊರು ಬೇಜಾರಾಗಿದೆಯಂತೆ. ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ 1-2 ವರ್ಷ ಇರಬೇಕು ಅಂತ ಅನಿಸಿದೆಯಂತೆ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನಾಳೆ ಸಂಜೆನೇ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಓ, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಶಶಿಧರ್, ಯು ಆರ್ ಮ್ಯಾರಿಂಗ್ ಎ ಶ್ರೂಡ್ ಲೇಡಿ. ವಿಲಾಸಿನಿ, ಐ ಮಿಸ್ ಯು ಎ ಲಾಟ್. ಮೀ ಟು. ಶಶಿಧರ್, ಯು ಆರ್ ಎ ವೆರಿ ಲಕ್ಕಿ ಗೈ. ವಿಲಾಸಿನಿಯವರಂಥ ಅಪರೂಪದ ತ್ಯಾಗಮಯಿ ಸ್ಫುರದ್ರೂಪಿಯನ್ನ ಜೀವನ ಸಂಗಾತಿಯನ್ನಾಗಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ವ್ಯಾನಿಟಿ ಬ್ಯಾಗ್ ನಾಟಕ ಕೇಳಿದಿರಿ. ಮೂಲ ಇಂಗ್ಲಿಷ್ ಕಥೆ ಆಸ್ಕರ್ ವೈಲ್ಡ್. ರೇಡಿಯೋ ರೂಪಾಂತರ HR ಚಂದ್ರವದನರಾವ್. ಪಾತ್ರವರ್ಗದಲ್ಲಿ ಜಯಂತಿ R ಮಮತಾನಾಥ್, ವಿಲಾಸಿನಿ ಶರ್ಮಾ ಹಾಗೂ ಉಷಾ ಸುಮಾ ಶೀಲಾ, ಮೂರ್ತಿ ರಮೇಶ್ ಕುಮಾರ್, ಕೃಷ್ಣ ಪ್ರಸಾದ್ ML ರಘುನಾಥರಾವ್ ನಲಗಿ, ಶಶಿಧರ್ ಡಾಕ್ಟರ್ NK ರಾಮಶೇಷನ್. ನಿರ್ದೇಶನ ಹಾಗೂ ನಿರ್ಮಾಣ ಉಮೇಶ್ SS. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.